ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜ ಸೇವಾ ಕೇಂದ್ರದ ಸಹ ನಿರ್ದೇಶಕರಾದ ಫಾದರ್ ಜಾರ್ಜ್ ಪಿಂಟೋ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಲೋಯಲಾ ಜಾಗೀರ್ಪನ್ನೂರು ಆರೋಗ್ಯ ಕೇಂದ್ರದ ಡಾಕ್ಟರ್ ಆಗಿರ್ತಕ್ಕಂಥ ಅಲ್ಲಿನ ಡಾಕ್ಟರ್ ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಆರೋಗ್ಯ ಕೇಂದ್ರದ ಸಿಸ್ಟರ್ ಇದ್ದಾರೆ, ಅವರಿಗೆ ಸವಿತಾ ಸಿಸ್ಟರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇದು ನಮ್ಮ ರಾಮನಾಳ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶಕಿಲಾ ಬೇಗಂ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ರಾಮನಾಳ ಗ್ರಾಮ ಪಂಚಾಯತಿಯ ಮೆಂಬರ್ ಆದಂಥ ದೇವರಾಜ್ ಕಾರ್ಲಕುಂಟೆ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಚಿತ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಬಿರಾರ್ಥಿಗಳು ಮತ್ತು ಊರಿನ ಯುವಕರು ಮತ್ತು ನಮ್ಮ ಲೋಯಲಾ ಸಮಾಜ ಸೇವಾ ಕೇಂದ್ರದ ಸಿಬ್ಬಂದಿಗಳು, ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ರವೀಂದ್ರ ಸರ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿಯಾಗಿ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಬಯಸ್ತಾ ಇಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಮಾಹಿತಿಯನ್ನು ವಹಿಸಿಕೊಳ್ಳಬೇಕು. ನಾವು ಕೆಲವು ಪೇಷಂಟ್ಸ್ಗಳನ್ನ ನೋಡಿದಾಗ ನಾವು ಹೇಳ್ತೇವೆ ನೀವು ಏನು ಮಾಡಬೇಕು ಮುಂದಕ್ಕೆ, ಹೌದಲ್ಲ? ಇದು ಬರೀ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೇವೆ. ಯಾಕಂದ್ರೆ ನೀವು ನಮ್ಮ ಹತ್ರ ಬಂದಾಗ ನೀವು ಮುಂದಕ್ಕೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳಿಸಿಕೊಡ್ತಾ ಇದ್ದೇವೆ ನಿಮಗೆ. ಓಕೆನಾ? ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವ ಸೌಲಭ್ಯಗಳು ನಿಮ್ಗೆ ಸಿಗುತ್ತವೆ ಅಂತ ನೀವು ಹೋದಾಗ ನಿಮ್ಗೆ ಹೇಳ್ಬಾರ್ದು ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ರಿ ಅಂತ ಹೇಳಿ. ಬದಲಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಲವಾರು ರೀತಿಯ ಸೌಲಭ್ಯಗಳು ನಿಮಗೆ ಸಿಗುತ್ತವೆ. ಅಲ್ಲಿ ಬೇರೆ ಬೇರೆ ರೀತಿಯ ಟೆಸ್ಟ್ ಗಳನ್ನು ಮಾಡ್ತಾರೆ. ನಿಮ್ಗೆ ಯಾವ ಕಾಯಿಲೆ ಬಂದ್ರೂ ಕೂಡ ಅಲ್ಲಿ ಅವರು ಟೆಸ್ಟ್ ಮಾಡ್ಲಿಕ್ಕೆ ಅಲ್ಲಿ ಸೌಲಭ್ಯಗಳಿವೆ. ಅದನ್ನ ನೀವು ಸದುಪಯೋಗ ಮಾಡ್ತೀರಾ ಅಂತ ನೀವು ಮೊದಲು ಕೇಳ್ಕೊಳ್ಬೇಕು. ಯಾಕಂದ್ರೆ ನಾವು ಹೇಳ್ತೀವಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಾಗ ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಟೆಸ್ಟ್ ಕೊಡ್ತಾರೆ, ಟೆಸ್ಟ್ ಮಾಡ್ತಾರೆ, ಆರೋಗ್ಯ ಎಲ್ಲ ಔಷಧಿ ಎಲ್ಲ ಕೊಡ್ತಾರೆ. ಆದ್ರೆ ಎಷ್ಟು ಖರ್ಚಾಗುತ್ತೆ 300, 400, ಸ್ವಲ್ಪ ಜಾಸ್ತಿ ಜ್ವರ ಒಂದು 4-5 ಟೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ 5,000, 6,000, 7,000 ತನಕ ಹೋಗುತ್ತೆ. ಅದೇ ಟೆಸ್ಟ್ ಗಳನ್ನು ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡಿದ್ರೆ ಏನಾಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು. ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅದು ನಿಮ್ಗೋಸ್ಕರ ಅಂತ ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡಿದೆ. ಈ ಯೋಜನೆಗಳ ಸದುಪಯೋಗ ನೀವು ಮಾಡ್ಬೇಕು. ಸರ್ಕಾರ ಕೇಂದ್ರದಲ್ಲಿ ಏನು ನಡೀತಿಲ್ಲ ಅಂತ ನೀವು ಸುಮ್ಮನೆ ಇರಬಾರ್ದು. ಇಲ್ಲಿ ಸರಿಯಾಗಿ ನಡೀತಿದೆಯಾ ಇಲ್ಲ ಅಂತ ನೋಡುವ ಜವಾಬ್ದಾರಿ ಅದು ಕೂಡ ನಿಮ್ದೆ. ಅದಕ್ಕೋಸ್ಕರ ಈ ಸೌಲಭ್ಯಗಳನ್ನು ನೀವು ತೆಗೆದುಕೊಂಡ್ರೆ ಅಂತ ಮೊದಲನೇದಾಗಿ ಹೇಳ್ತಿದ್ದೇನೆ. ಉಳಿದ ವಿಚಾರಗಳೇ ಅಂತ ಹೇಳಿದ್ರೆ ಇಲ್ಲಿ ಬಂದು ನಿಮ್ಗೆ ಇವತ್ತು ನಾವು ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಇಟ್ಟಿದ್ದೇವೆ. ಈಗ ನೋಡಿ, ನಮ್ಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ಮುಖ್ಯ, ಹೌದಲ್ವಾ? ಇಲ್ಲಿ ಬಂದು ಏನ್ ಚೆಕ್ ಮಾಡ್ತಿದ್ರೆ ನೀವು ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ. ಕಾಯಿಲೆ ಬಂದ್ರೆ, ಜ್ವರ ಬಂತು, ಮತ್ತೆ ಏನು BP ಇದೆಯಾ, ಶುಗರ್ ಇದೆಯಾ, ಮತ್ತೆ ಈ ಎಲ್ಲ ಕಾಯಿಲೆಗಳ ಬಗ್ಗೆ ನಿಮ್ಗೆ ಅರಿವಿದೆ, ಹೌದಲ್ವಾ? ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಆದ್ರೆ ಅದರ ಜೊತೆಗೆ ಮಾನಸಿಕ ಕಾಯಿಲೆಗಳಂತ ಇರ್ತವೆ, ಹೌದಲ್ವಾ? ಏನು ಮಾನಸಿಕ ಕಾಯಿಲೆಗಳಂದ್ರೆ ಹುಚ್ಚುತ್ತ ಆಡೋದಂತಲ್ಲ, ಒಂದು ರೀತಿಯ ಕಾಯಿಲೆ, ಹೌದು ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೇಲಾಗಿ ಒತ್ತಡ ಇರ್ತವೆ, ಹೌದಲ್ವಾ? ಹಲವು ರೀತಿಯ ಒತ್ತಡಗಳಲ್ಲಿ ನಾವು ಬಾಳುತ್ತಿದ್ದೇವೆ. ಆದ್ರೆ ಕೆಲವು ಸಲ ಕುಟುಂಬಗಳಲ್ಲಿ ಸಮಸ್ಯೆ ಇದ್ದಾಗ, ಮತ್ತೆ ಕೆಲವು ಕಡೆ ಕುಡಿತ ಇರ್ಬೋದು, ಹಾಗೆ ಇವೆಲ್ಲ ವಿಚಾರಗಳಿಂದ ಮಾನಸಿಕ ಒತ್ತಡ ಬರುತ್ತೆ, ಮತ್ತೆ ಖಿನ್ನತೆ ಬರುತ್ತೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಮ್ಗೆ ಅರಿವಿರಬೇಕು. ಇವು ಕೇವಲ ದೈಹಿಕ ಅನಾರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಅನಾರೋಗ್ಯ ಕೂಡ ಇದೆ. ಇಂತಹ ಅನಾರೋಗ್ಯಗಳ ಬಗ್ಗೆ ನಾವು ಏನಿರ್ಬೇಕು, ನಮ್ಗೆ ವಿಚಾರಗಳು ಗೊತ್ತಿರಬೇಕು. ಈ ವಿಚಾರಗಳು ಗೊತ್ತಿದ್ದಾಗ ಮಾತ್ರ ನಾವು ಬೇಕಾದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಕೇವಲ ಉಚಿತ ತಪಾಸಣೆ ಶಿಬಿರವನ್ನು ಮಾತ್ರ ಮಾಡ್ತಿಲ್ಲ ನಾವು. ಆರೋಗ್ಯದ ಬಗ್ಗೆ ನಿಮಗೆ ಸ್ವಲ್ಪ ಅರಿವು ಮೂಡಿಸಲು ಕೂಡ ನಾವು ಇಲ್ಲಿ ಬರ್ತಿದ್ವಿ. ಇಂಥ ವಿಚಾರಗಳು ನಿಮ್ಗೆ ಯಾರು ಹೇಳ್ತಾರ ಬಂದು? ಯಾರು ಹೇಳಲ್ರಿ. ಅದಕ್ಕೋಸ್ಕರ ಇಂತಹ ವಿಚಾರಗಳಿಗೆ ತಿಳಿವಿರ್ಬೇಕು, ಅರಿವಿರ್ಬೇಕು. ಮತ್ತೆ ಯಾವ ರೀತಿ ಸಮಸ್ಯೆಗಳನ್ನು ಅನಾರೋಗ್ಯಗಳನ್ನು ತಡೆಗಟ್ಟಬೇಕಂತ ನೀವು ಏನ್ ಮಾಡ್ಬೇಕು, ವಿಚಾರ ಮಾಡ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಕೆಲವೊಂದು ವಿಚಾರ, ನಿಮ್ಮ ಊರಿಗೆ ಒಂದು ರೌಂಡ್ ಹೋಗಿ ಬಂದೆ ನಾನು. ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗಿ ಬಂದೆ. ಹೇಗಿದೆ ನಿಮ್ಮ ಊರು? ನಿಮ್ಮ ಊರಡಲ್ಲೇ ಏನ್ ಹೋಗ್ತೈತೆ?
ಏನ್ ನೀರು? ಚರಂಡಿ ನೀರು. ಹೌದು. ನಿಮ್ ಮೂರು ಸ್ವಚ್ಛ. ನಿಮ್ಗೆ ಆರೋಗ್ಯ ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಮೊದಲು? ನಿಮ್ಮ ನಿಮ್ಮ ಸುತ್ತಮುತ್ತ ನೀವು ಕ್ಲೀನ್ ಮಾಡ್ಕೊಳ್ಬೇಕು. ನಿಮ್ಮ ಸುತ್ತಮುತ್ತ. ಅದು ಪಂಚಾಯತ್ ಕೆಲಸ, ಸರ್ಕಾರದ ಕೆಲಸ ಅಲ್ಲ. ಮೊದಲು ನಿಮ್ಮ ಸುತ್ತ ಜಾಗ ಇರುವನ್ನು ಕ್ಲೀನ್ ಮಾಡ್ರಿ. ಹೌದಾ? ಹೌದು. ನೋಡ್ರಿ, ಅದಕ್ಕೋಸ್ಕರ ಈ ಎಲ್ಲಾ ವಿಚಾರಗಳನ್ನ ನೀವು ಆರೋಗ್ಯ ಬೇಕಂತ ಹೇಳಿದ್ರೆ ನಿಮ್ಮ ಊರನ್ನು ಮೊದಲು ಸ್ವಚ್ಛವಾಗಿಡ್ಬೇಕು. ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿಡ್ಬೇಕು. ನೀರ್ ನಿಲ್ಲದಂಗೆ ನೋಡ್ಬೇಕು. ಚರಂಡಿಗಳು ಕ್ಲೀನ್ ಇದಾವ ಅಂತ ನೋಡ್ಬೇಕು. ಈ ಎಲ್ಲಾ ವಿಚಾರಗಳು ಪಂಚಾಯತ್ ಕೂಡ ಕೈ ಜೋಡಿಸ್ತದೆ, ನೀವು ಕೂಡ ಕೈ ಜೋಡಿಸಿ. ಈ ರೀತಿ ಇವಾಗ ಮಾತ್ರ ಎಲ್ಲರ ಸಮಗ್ರ ಏನು ಆರೋಗ್ಯ ಕಾಪಾಡ್ಲಿಕ್ಕೆ ನಮ್ಗೆ ಸಾಧ್ಯವಾಗುತ್ತೆ. ಇಂಥ ಒಂದು ಇಷ್ಟೆಲ್ಲ ವಿಚಾರಗಳನ್ನ ನಾನು ಹೇಳಿ ಎಲ್ಲ ಸರ್ಕಾರದಿಂದ ಸಲ್ಲಿಸಿರುವ ಸೌಲಭ್ಯಗಳನ್ನು ನೀವು ಸದುಪಯೋಗ ಮಾಡಿಕೊಳ್ಳ್ರಿ. ಹಾಗೆ ಈ ರೀತಿ ಇಂಥ ರೀತಿಯ ಸಿಸ್ಟರ್ಸ್ ನವರು ಬಂದಿದ್ದಾರೆ, ಡಾಕ್ಟರ್ಸ್ ಬಂದಿದ್ದಾರೆ, ಇಂಥ ಒಂದು ಕಾರ್ಯಕ್ರಮಗಳಾದ್ರೆ ಅದರ ಸದುಪಯೋಗ ಮಾಡ್ರಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ.